we define a function f of n equals to sum of digits of n expressed as a decimal number. ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎನ್ ಪ್ಲೇಸಲ್ಲಿ 137 ಅಂತ ಇದ್ದರೆ ಇಲ್ಲೇನಂತ ಡಿಫೈನ್ ಮಾಡಿದ್ದಾರೆ, ಸಮ್ ಆಫ್ ಡಿಜಿಟ್ಸ್ ಆಫ್ ಎನ್. ಅಂದರೆ ಇಲ್ಲಿ ಏನು ನಂಬರ್ ಕೊಟ್ಟಿರ್ತಾರಲ್ಲ ಅದರಲ್ಲಿರ್ತಕ್ಕಂಥ ಡಿಜಿಟ್ಗಳ ಸಮ್ ಅಂತ. ಇಲ್ಲಿ ಡಿಜಿಟ್ಸ್ ಯಾವುದು ಅಂತಂದರೆ 137, ಅವುಗಳನ್ನು ಆ್ಯಡ್ ಮಾಡಿದ್ರಲ್ಲಿ ವ್ಯಾಲ್ಯೂ ಎಷ್ಟು 11. ಮತ್ತು ಇದನ್ನು ಮತ್ತೊಮ್ಮೆ ಆ್ಯಡ್ ಮಾಡಬಾರ್ದು, ಅದಕ್ಕೇನು ಇಲ್ಲಿ ಕಂಟಿನ್ಯೂಷನ್ ಅವ್ರು ಕೊಟ್ಟಿರೋದು ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಡೆಸಿಮಲ್ ನಂಬರ್. ಇಲ್ಲೇನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತಲ್ಲ ಅಷ್ಟು ನಂಬರ್ ಅಷ್ಟೇ, ಮತ್ತೊಮ್ಮೆ ಕಂಟಿನ್ಯೂ ಮಾಡಬಾರ್ದು, ಆ್ಯಡ್ ಮಾಡ್ತಾ ಹೋಗಬಾರ್ದು, ಅಷ್ಟೇ ಒಂದು ಸಾರಿ ಆ್ಯಡ್ ಮಾಡಬೇಕು. ನಾವು ಆ್ಯಕ್ಚುಲಿ ಯಾವ ವ್ಯಾಲ್ಯೂನ ಫೈಂಡ್ ಮಾಡಬೇಕು ಅಂತಂದರೆ ಇವ್ಯಾಲ್ಯೂಯೇಟ್ ಎಫ್ ಆಫ್ 2 to the power of 7, 3 to the power of 5, 5 to the power of 6. ಇಲ್ಲಿ ನಡುವೆ ಏನಿಲ್ಲ ಅಂತಂದರೆ ಪ್ರಾಡಕ್ಟ್ ಇಂಟು ಇರುತ್ತೆ ಅಂತ ಅರ್ಥ. ಈ ನಂಬರ್ ಏನಿದೆ ಇದರ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ಎಫ್ ಆಫ್ ದಿಸ್ ನಂಬರ್ ಫೈಂಡ್ ಮಾಡಬೇಕು. ಅಂದರೆ ಅರ್ಥ ಏನು ಅಂದರೆ ಅರ್ಥ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಡಿಜಿಟ್ಸ್ ಆಫ್ ದಿಸ್ ನಂಬರ್. ಇಲ್ಲಿ ಒಳಗಡೆ ಒಂದು ನಂಬರ್ ಇದೆ, ಅದು ಯಾವ ನಂಬರು ಏನಿದೆ ಗೊತ್ತಿಲ್ಲ ನಮಗೆ, ಅದನ್ನು ಪವರ್ಸಲ್ಲಿ ಕೊಟ್ಟುಬಿಟ್ಟಾರೆ ಅವರು. ಆ ನಂಬರನ್ನು ನಾವು ಫೈಂಡ್ ಔಟ್ ಮಾಡಿ ಅದರಲ್ಲಿರ್ತಕ್ಕಂಥ ಡಿಜಿಟ್ಸ್ಗಳನ್ನು ಆ್ಯಡ್ ಮಾಡಿ ಆ ಆನ್ಸರನ್ನು ನಾವಿಲ್ಲಿ ಏನು ಮಾಡಬೇಕು, ಇಲ್ಲಿ ಹುಡುಕಬೇಕಾಗಿದೆ. ಇದು ಕ್ವಶನ್. ಸರ್ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟು ಈ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತೀನಿ, ಆಮೇಲೆ ಡಿಜಿಟ್ಗಳನ್ನ ಆ್ಯಡ್ ಮಾಡೋಣ. 2 to the power of 7 ಇಂಟು 3 to the power of 5 ಇಂಟು 5 to the power of 6. ದಿಸ್ ಇಸ್ ದ ಗಿವನ್ ನಂಬರ್. ಈ ಥರದ ಕ್ವಶನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಸಾಲ್ವ್ ಮಾಡಿದ್ದೀವಿ. ಅಲ್ಲಿ ಏನು ಕೊಟ್ಟಿದ್ರು ಕ್ವಶನ್ ಅಂತಂದರೆ ಅಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಈ ಕ್ವಶನಲ್ಲಿ, ಈ ನಂಬರಲ್ಲಿ ಅಂತ ಕೇಳಿದರು. ಲಾಸ್ಟ್ ಯಾವುದೋ ಒಂದು ಸೇಮ್ ಇದೇ ರೀತಿ ಕ್ವಶನ್ ಇತ್ತು. ಅದರಲ್ಲಿ ಕೇಳಿದ್ದು ಕ್ವಶನ್ ಏನು ಅಂತಂದರೆ ನಂಬರ್ ಆಫ್ ಡಿಜಿಟ್ಸ್ ಆಫ್ ಪ್ರೆಸೆಂಟ್ ಇನ್ ದ ಗಿವನ್ ನಂಬರ್ ಅಂತೇಳಿ. ಇಲ್ಲೇನು ಕೇಳಿದ್ದಾರೆ ಅಂತಂದರೆ ಆ ಡಿಜಿಟ್ಗಳ ಸಮ್ ಕೇಳಿದ್ರು ಅಷ್ಟೇ. ಹಾಗಾಗಿ ಅರ್ಧ ಪ್ರೊಸೆಸ್ ಸೇಮ್, ನೆಕ್ಸ್ಟ್ ಇನ್ನು ಅರ್ಧ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಷ್ಟೇ. ಇಲ್ಲೇನು ಮಾಡ್ತೀನಿ ನಾವು ಅಂತಂದರೆ ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಸೊ ಅವೆರಡನ್ನೇ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಇದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತೀನಿ. ಇಲ್ಲಿ 5 to the power of 6 ಇದೆ, ಇಲ್ಲಿ 2 to the power of 7 ಇದೆ. ಈ 2 to the power of 7ಅನ್ನು ನಾನು 2 to the power of 1 ಇಂಟು 2 to the power of 6 ಅಂತ ಸಪ್ರೇಟ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ 5ಗೆ ಪವರ್ ಎಷ್ಟಿದೆ, 6 ಇದೆ. ಹಾಗಾಗಿ ಸೊ 2 to the power of 1 ಏನಂತ ಬರೀತೀನಿ ನಾನು, 2 ಇಂಟು 2 to the power of 6. ಇಲ್ಲಿ 2 ಇದೆ ಅಂತಂದರೆ ಪವರಲ್ಲಿ ಅಫ್ಕೋರ್ಸ್ 1 ಇರುತ್ತಲ್ಲಿ. ಇಂಟು 3 to the power of 5 ಇಂಟು 5 to the power of 6. ನೋಡಿ ಇಲ್ಲಿ 2 to the power of 6 ಆಯಿತು, ಇಲ್ಲಿ 5 to the power of 6 ಆಯಿತು. ಪವರ್ಗಳು ಸೇಮ್ ಇದ್ದಾಗ ಆ ಪವರ್ನ ಕಂಪ್ಲೀಟಾಗಿ ಹೊರಗಡೆ ತೆಗೆದು ಈ 2ನ ಮತ್ತು 5ನ ನಾವು ಮಲ್ಟಿಪ್ಲೈ ಮಾಡಿ ಪವರ್ ಆಫ್ 10 ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಆ ಉದ್ದೇಶದಿಂದ ನಾನು ಏನು ಮಾಡಿದ್ದೀನಿ, 7ಅನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂತಂದರೆ ಈ 2 ಮತ್ತು 3 to the power of 5ನ ಫಸ್ಟ್ ಬರ್ಕೊಂಡು ಆಮೇಲೆ ಇವೆರಡನ್ನ ಒಂದು ಕಡೆ ಬರ್ಕೊಳ್ತೀನಿ. 2 ಇಂಟು 3 to the power of 5 ಇಂಟು ಇಲ್ಲಿ 2 to the power of 6 ಇಂಟು 5 to the power of 6 ಒಂದು ಕಡೆ ಇರಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡೋಣ ಅಂತಂದರೆ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಬಿಡೋಣ. 2 ಇಂಟು 3 to the power of 5. ಎನಿಹೌ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿಲ್ಲ ಅಂದರೂ ನೆಕ್ಸ್ಟ್ ಎಲ್ಲ ಹೋದ್ರೂ ಒಂದು ಕಡೆ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲೇಬೇಕು. ಹಾಗಾಗಿ 3 to the power of 5 ಅಂತಂದರೆ 3 3s are 9, 9 3s are 27, 27 3s are 81, 81 3s are 243 ಆಗ್ತದೆ. 243 ಕರೆಕ್ಟಾಗಿದೆಯಾ? ಒಂದು ಸಾರಿ 3 to the power of 4 ಅಂತಂದರೆ 81, 81 ಇಂಟು 3, ಎಸ್ 243 ಕರೆಕ್ಟಾಗಿದೆ. ಇಂಟು ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಈ 6ಅನ್ನು ಒಂದು ಕಂಪ್ಲೀಟಾಗಿ ಹೊರಗಡೆ ಬರೀತೀನಿ. 2 ಇಂಟು 5 ಹೋಲ್ ಟು ದ ಪವರ್ ಆಫ್ 6. ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಲಾ ಆಫ್ ಎಕ್ಸ್ಪೋನೆಂಟ್ಸು. ಒನ್ ಆಫ್ ದ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯಾವುದು ಅಂತಂದರೆ a to the power of m ಇಂಟು b to the power of m ಅಂತ ಇದ್ದರೆ ಇದನ್ನು ನಾವು a ಇಂಟು b ಹೋಲ್ ಟು ದ ಪವರ್ ಆಫ್ m ಅಂತ ಬರಿಬೋದು. ಅಥವಾ ನಾವು ಆ್ಯಕ್ಚುಲಿ ಕಲಿಬೇಕಾದ ಯಾವ ರೀತಿ ಕಲಿತೀವಿ ಅಂತಂದರೆ ರಿವರ್ಸ್ ಆರ್ಡರಲ್ಲಿ ಕಲಿತೀವಿ. a ಇಂಟು b ಹೋಲ್ ಟು ದ ಪವರ್ ಆಫ್ m ಈಕ್ವಲ್ ಟು a ಟು ದ ಪವರ್ ಆಫ್ m ಇಂಟು b ಟು ದ ಪವರ್ ಆಫ್ m ಅಂತ ಕಲಿತೀವಿ. ಬಟ್ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಇದನ್ನು ಈ ರೀತಿ ಬರ್ತಿದ್ದೀನಿ. ಅಂದರೆ ಅರ್ಥ m ಪವರ್ಗಳನ್ನ ಏನು ಮಾಡ್ಬೋದು, ಕಂಪ್ಲೀಟಾಗಿ ಹೊರಗಡೆ ಹಾಕ್ಬೋದು. ಇಲ್ಲಿ 2 3s are 6, 2 4s are 8, 2 2s are 4 ಇಂಟು 2 5s are 10 to the power of 6. 10 to the power of 6 ಅಂತಂದರೆ ಇಲ್ಲಿ ಒಂದರ ಮುಂದೆ ಎಷ್ಟು ಜೀರೋಗಳು ಬರುತ್ತೆ, ಅಲ್ಲಿಯೇ 6 zeros ಬರುತ್ತೆ. ಸೊ ವಿ ಗೆಟ್ 486 ಇಂಟು 1 ಮುಂದೆ ಎಷ್ಟು ಜೀರೋಸು, 1 2 3 4 5 6. ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ಈ 6 zeros ಅಂತೂ ಆಸ್ ಇಟ್ ಈಸ್ ಇರುತ್ತೆ. ಈ ಒಂದ್ರ ಜೊತೆ ಮಾತ್ರ ಮಲ್ಟಿಪ್ಲೈ ಮಾಡಿದಾಗ 486 ಮುಂದೆ 6 zeros, 1 2 3 4 5 6. ಬಟ್ ನಾವು ಯಾವ ರೀತಿ ಡಿಫೈನ್ ಮಾಡಿದ್ದೀವಿ ಫಂಕ್ಷನನ್ನು,
ಇಲ್ಲಿ ಎನ್ ಇದ್ದರೆ ಅಲ್ಲಿರ್ತಕ್ಕಂಥ ಡಿಜಿಟ್ಗಳ ಸಮ್ ಅಂತ ನಾವು ಡಿಫೈನ್ ಮಾಡಿರೋದು. ಈ ಡಿಜಿಟ್ಗಳ ಸಮ್ಮಿಗೆ ಈ ಝೀರೋಗಳೇನಿದಾವಲ್ಲ ಇವು ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ನ ಮಾಡೋದಿಲ್ಲ. ಹಾಗಾಗಿ ನಾವು ಈ 486ನ ಮಾತ್ರ ಕನ್ಸಿಡರ್ ಮಾಡಿದರೆ ಸಾಕು. ಬಿಕಾಸ್ ಝೀರೋನ ಆ್ಯಡ್ ಮಾಡಿದರೆ ಏನು ಚೇಂಜಸ್ ಆಗಲ್ಲ. ಹಾಗಾಗಿ 4 + 8 + 6 4 + 8 + 6 ಇಟ್ ಈಸ್ ಈಕ್ವಲ್ ಟು 6 × 10 10 + 8 18. ನೆಕ್ಸ್ಟ್ ಎಲ್ಲ ಝೀರೋಗಳಿರುತ್ತೆ, ಬಟ್ ಅದು ಯೂಸ್ ಇಲ್ಲ. ದೇರ್ಫೋರ್ ಸಮ್ ಆಫ್ ದ ನಂಬರ್ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಗಿವನ್ ನಂಬರ್ ವಿಲ್ ಬಿ ಈಕ್ವಲ್ ಟು 18. ಸೊ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್.